ಇವತ್ತು ಕಡಲೆಬೇಳೆ ವಡೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಡಲೆಬೇಳೆ ವಡೆ ಮಾಡೋಕ್ಕೆ ಕಡಲೆಬೇಳೆನ 3 ಅವರು ನಾವು ನೆನೆಸಿಟ್ಕೊಂಡಿರಬೇಕು. ಈಗ ಮಿಕ್ಸಿ ಜಾರಿಗೆ 5 ಹಸಿರುಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, 5 ಲವಂಗ, 3 ಪೀಸ್ ಚಕ್ಕೆನ ಮತ್ತು ನೆನೆಸಿಟ್ಟಿರೋ ಕಡಲೆಬೇಳೆನ ಹಾಕಿ ನಾವು ಮಿಕ್ಸಿ ಜಾರ್ಗೆ ಹಾಕಿ ನಾವು ಅದನ್ನು ನೀರು ಹಾಕ್ದಾಗೆ ತರಿಯಾಗಿ ರುಬ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀರು ಹಾಕಬಾರ್ದು. ಮತ್ತು ಒಂದು ಪಾತ್ರೆಯಲ್ಲಿ ಸಣ್ಣದಾಗಿ ಹಚ್ಚಿಟ್ಟಿರೋ 2 ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಸಬ್ಬಕ್ಕಿ ಸ್ವಲ್ಪ ಕರಿಬೇವನ್ನ ಹಾಕಬೇಕು. ಮತ್ತು ರುಬ್ಬಿರೋ ಅಂಥ ಮಿಶ್ರಣನ ಇದಕ್ಕೆ ಹಾಕಬೇಕಾಗತ್ತೆ. ಹಾಕಿ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ನಂತರ ಒಂದೇ ಒಂದು ಚಿಟಿಕೆಯಷ್ಟು ಸೋಡಾನ ಆ್ಯಡ್ ಮಾಡ್ತಿದ್ದೀವಿ. ನಂತರ ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕ್ತಿದ್ದೀವಿ. ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಈ ಹದ ಬರೋವರೆಗೂ ನಾವು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡಾಗ ನಾವು ವಡೆ ತಟ್ಟುವಾಗ ಈ ರೀತಿ ಬರುತ್ತೆ. ಈ ಕಾದಿರೋಂಥ ಎಣ್ಣೆಗೆ ನಾವು ಈ ಥರ ತೊಟ್ಟಿರೋ ವಡೆನ ಒಂದೊಂದೇ ನಾವು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಟು ನಿಧಾನವಾಗಿ ಬೇಯಿಸ್ಬೇಕಾಗತ್ತೆ. ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸಬೇಕು. ಒಳಗಡೆ ಎಲ್ಲ ಬೇಯಬೇಕು. ಈಗ 10 ನಿಮಿಷ ಆದಮೇಲೆ ಅದನ್ನು ತಿರುವಾಕ್ಬೇಕಾಗತ್ತೆ. ಒಂದೊಂದೇ ತಿರುವಾಕಬೇಕು. ಲೋ ಫ್ಲೇಮಲ್ಲಿಟ್ಟೆ ನಾವು ವಡೆನ ಬೇಯಿಸಬೇಕು. ನೋಡಿ ಈ ರೀತಿ ಒಂದೊಂದೇ ತಿರುವಾಕಬೇಕು. ನಂತರ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ಈಗ ನೋಡಿ ರೆಡಿ ಆಗಿದೆ. ಈಗ ನಾವು ಒಂದೊಂದೇ ಎರಡೆರಡನ್ನೇ ತೆಗಿತಾ ಇದ್ದೀವಿ. ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ನಾವು ವಡೆನ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಕಲರ್ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ನಾವು ಇವಾಗ ಅದನ್ನು ತೋರಿಸ್ತೀನಿ ಒಳಗಡೆ ಹೇಗೆ ಬೆಂದಿದೆ ಅಂತ ನಾನು ತೋರಿಸ್ತೀನಿ. ನೋಡಿ ಮೇಲ್ಗಡೆ ಕ್ರಂಚಿಯಾಗಿದೆ. ನೋಡಿ ಒಳಗಡೆ ಸ್ಪಂಜಿಯಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ. ನೋಡ್ತಿದ್ದೀರಲ್ಲ ನೀವೇ ಎಷ್ಟು ನೀಟಾಗಿ ಬೆಂದಿದೆ ನೋಡಿ. 10 ನಿಮಿಷದಲ್ಲೇ ಕಡಲೆಬೇಳೆ ವಡೆ